ಜಿಲ್ಲೆಯ ಉಡುಪಿ ನಗರದಲ್ಲಿ ನಮ್ಮ ಛಲವಾದಿ ಮಹಾಸಭಾದಿಂದ ಹಮ್ಮಿಕೊಂಡಿರುವಂಥ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ನಮ್ಮ ನಾಗರಾಜ್ ಸಾಹೇಬರು, ಈರಣ್ಣ ಸರ್, ರವಿ ಸರ್ ಅವರಿಗೆ ಮತ್ತು ನನ್ನ ಸಹೋದರರಾದ ಮಧು, ಸಚಿನ್, ಮಂಜುನಾಥ್ ಅವರು, ಉಳಿದಂಥ ಎಲ್ಲ ನನ್ನ ಸಮಾಜದ ಬಾಂಧವರಿಗೆ ನಾನು ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಂದರೆ ನಾನು ತುಮಕೂರು ಜಿಲ್ಲೆಯಲ್ಲಿ ಉಡುಪಿಗೆ ಪ್ರಥಮವಾಗಿ ಆಗಮಿಸಿದ್ದೀನಿ. ನನಗೆ ನನ್ನ ಸಮಾಜ ಬಾಂಧವರನ್ನು ನೋಡಿದ್ದು ತುಂಬ ಖುಷಿ ಇದೆ. ಇವತ್ತು ನನ್ನ ಮೇಲೆ ನಮ್ಮ ಜನಾಂಗದ ಒಬ್ಬ ವ್ಯಕ್ತಿ ಒಂದು ಉನ್ನತ ಸ್ಥಾನದಲ್ಲಿದ್ದೇನೆ ಅಂತೇಳಿ ಇವತ್ತು ನನ್ನ ಗುರುತಿಸಿ ಈ ಊರಿಗೆ ಕರೆಸಿದ್ದು ಮತ್ತು ನನ್ನ ಕಚೇರಿಗೆ ಬಂದು ಭೇಟಿಯಾದಾಗ ನನಗೆ ಅತಿ ಸಂತೋಷ ಆಗಿದೆ. ಯಾಕಂದರೆ ಇವತ್ತು ಈ ರಾಜ್ಯದಲ್ಲಿ ನಾನು ಯಾರು ಭೇಟಿಯಾಗೋದು ಖುಷಿ ಆಗುತ್ತೆ ಇಲ್ಲ, ನನ್ನ ಸಮಾಜದ ಬಾಂಧವರು ಬಂದಾಗ ನನಗೆ ಅತಿ ಹೆಚ್ಚಿನ ಪ್ರೀತಿ, ವಿಶ್ವಾಸ, ಒಂದು ಅಭಿಮಾನ, ಒಂದು ಗೌರವ ಯಾವಾಗಲೂ ಇರುತ್ತೆ. ಯಾಕಂದರೆ ಈ ಸಮಾಜದಲ್ಲಿ ಹುಟ್ಟಿದ್ವಿ ಅಂದರೆ ಅದು ಒಂದು ಸುಮಾರು ವರ್ಷಗಳು ಪುಣ್ಯ ಮಾಡಿರ್ಬೇಕು. ಯಾಕಂದರೆ ನಾನು ಹೇಳ್ತಾರೆ ಇವತ್ತು ದಿನಗಳಲ್ಲಿ ನಾವು ಕೀಳು ಜಾತಿಯಲ್ಲಿ ಹುಟ್ಟಿದ್ದೀವೇನೋ, SC ಜನಾಂಗದಲ್ಲಿ ಹುಟ್ಟಿದ್ದೀವಿ, ನಮಗೆ ಆ ಥರ ಇದೆ. ನಾನು ಹೇಳ್ತಾ ಇದ್ದೀನಿ, ಈ ಜಾತಿಯಲ್ಲಿ ಹುಟ್ಟಬೇಕಂದ್ರೆ ಸುಮಾರು ವರ್ಷ ಪುಣ್ಯ ಮಾಡಿರಬೇಕು. ಯಾಕಂದರೆ ಇಂಥ ಜಾತಿಯಲ್ಲಿ ಮಹಾನ್ ವ್ಯಕ್ತಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ಜಾತಿಯಲ್ಲಿ ಹುಟ್ಟಿದ್ದಾರೆ ಅನ್ನೋದಕ್ಕೆ ನಾವು ಹೆಮ್ಮೆ ಪಡ್ತೀವಿ. ನಾನು ಮುಂದಿನ ಜನ್ಮದಿದ್ದು ಕೂಡ ಅದು ಛಲವಾದಿ ಜನಾಂಗದಲ್ಲೇ ಇರಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ಈ ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ನಾನು ಈ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಆಗಿದೆ ಅಂತ ಭಾವಿಸ್ತೀನಿ ನಾನು. ಅದಾದ ನಂತರ ಇವತ್ತು ನಮ್ಮನ್ನು ಗುರುತಿಸಿ ಕರೆಸಿದ್ದಾರೆ. ಅದ್ರ ಜೊತೆಗೆ ನನ್ನ ಗುರುತಿಸಿದ್ದಾರೆ ಅನ್ನೋದಕ್ಕಿಂತ ಇವತ್ತು ನಮ್ಮ ಮಕ್ಕಳು ಅವರ ಶೈಕ್ಷಣಿಕ ವಿಭಾಗದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಾಗ ಅವರಿಗೆ ಒಂದು ಬೆಂತಟ್ಟ ಕೆಲಸ ಮಾಡ್ತಾ ಇದ್ದಾರಲ್ಲ, ಇದು ಮಹತ್ವದ ಕೆಲಸ. ಯಾಕಂದರೆ ಇವತ್ತು ರಾಜ್ಯ ಮಟ್ಟದಲ್ಲಿ ನಾವು ಬೇರೆ ಬೇರೆ ಜನಾಂಗದವರು ಅವರವರ ಮಕ್ಕಳು, ಅವರವರ ಕಮ್ಯುನಿಟಿಯವರು ಒಂದು ಉನ್ನತ ಮಟ್ಟಕ್ಕೆ ಹೋದಾಗ ವಿಜೃಂಭಣೆಯಿಂದ ಅವರಿಗೆಲ್ಲ ಮೆರೆಸ್ತಾರೆ. ಬಟ್ ಆಗ ನನಗೆ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.